ನಿರ್ಮಾಪಕರಾಗಿ ಮಿಲನ ಪ್ರಕಾಶ್ ಅವರು ಅವರೇ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥವ್ರು. ಈಗ ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ಒಂದು ಶೆಡ್ಯೂಲ್ ಏನೋ ಶೂಟ್ ಮಾಡಿದ್ದಾರೆ, ಇವ್ರಿಗೂ ಹ್ಯೂಜ್ ರೆಮ್ಯುನರೇಷನ್ ಬೇರೆ ಕೊಟ್ಟಿದ್ದಾರೆ. ಅವ್ರದ್ದು ಒಂದು ಸಿನಿಮಾ ಅತಂತ್ರದಲ್ಲಿದೆ, ಡೆವಿಲ್ ಸಿನಿಮಾ. ಸರ್ ಡೆವಿಲ್ ಸಿನಿಮಾ ಹೆವಿ ಎಕ್ಸ್ಪೆಕ್ಟೇಷನ್ ಸಿನಿಮಾ, ತುಂಬ ಚೆನ್ನಾಗಿ. ಪ್ರಕಾಶ್ ಇಸ್ ವೆರಿ ಗುಡ್ ಡೈರೆಕ್ಟ್ರು, ಎರಡನೇ ಮಾತಿಲ್ಲ, ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಒಂದು ಘಟನೆ ಆಗಬಾರ್ದು ಆಗಿದೆ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಲ್ಲ. ಅತಿ ಶೀಘ್ರದಲ್ಲಿ ಬಂದಾಗ ಏನು ಇವತ್ತಿದೆ ಕ್ರೇಜ್ ಇದು ಡಬ್ಬಲ್ ಇರುತ್ತೆ. 100% ನಾನು ಹೇಳ್ತೀನಿ. ಇವತ್ತೇನು ದರ್ಶನ್ ಏನು ವ್ಯಾಪಾರ ಇದೆ, ಇದ್ರ 1.5 ವ್ಯಾಪಾರ ಮಾಡ್ತಾರೆ ಅವ್ರು ಪ್ರೊಡ್ಯೂಸರ್ ಅಂತ ಹೇಳಕ್ ಪ್ರಕಾಶ್. ಅವರು ಆರೋಪಿ ಸ್ಥಾನದಿಂದ ಅಪರಾಧಿ ಅಂತ ಪ್ರೂವ್ ಆಗಿ ಏನು ಅದಕ್ಕೆ ಆಗ್ಬೇಕಾದಂತ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದ್ರು, ಇದೇ ಕ್ರೇಜ್ ಇರುತ್ತೆ. ಇದೇ ಸರ್ ಅವ್ರು ದರ್ಶನ್ ಅವರು ನಾವು ನೀವು ಬರೀ ಆರೋಪಿ ಅಂತ ಕೆಲವು ಮಾಧ್ಯಮಗಳ ಮುಖಾಂತರ ಅವ್ರು ಅದು ಅಂತಾರೆ. ಕೆಲವ್ರು ನಾನು ಕೇಳ್ದಾಗಿಲ್ಲ, ಅವ್ರು A7 ಇತ್ತಂತೆ, A2 ಹಾಕ್ಬಿಟ್ರಂತೆ, ಕೆಲವ್ರು ಹಿಂಗೆಲ್ಲ ಹೇಳ್ತಾರೆ. ಸರ್ ದರ್ಶನ್ ಅವ್ರು ಬೇಕು ಅಂತ ಕೆಲವ್ರು ಮಾಡ್ಬಿಟ್ಟವ್ರೆ, ಈ ಥರ ಮಾಡಿ ನಾವು ಯಾವುದು ನೋಡಿದ್ವಲ್ಲ, ಕಣ್ಣ ನಮ್ಮ ನೋಡಿರ್ಬೇಕು ನಾವು ನೋಡಿ. ಆಮೇಲೆ ದರ್ಶನ್ ಅವ್ರು ಬಂದಾಗ ಏನೋ ಬೈದು ಒಂದು ಏಟು ಹೊಡೆದ್ಬಿಟ್ಟು ಕಳಿಸ್ಬಿಟ್ಟವ್ರೆ, ಊಟ ಗಿಟ ಮಾಡಿಸಿ ಕಳ್ಸೋದಾರೆ. ಅದಕ್ಕೆ ಯಾರು ಮಾಡಿದ್ರು ಏನಂತ ಗೊತ್ತಿಲ್ಲ. ನಾವು ಅವ್ರ ಹಾಂ ಅದು ಅಲ್ಲ ಲಾಗ್ ನಾವು ಹೇಳೋಕ್ಕಲ್ಲ. ನಾವು ನೀವು ನೋಡಿದ್ದೀವ ಲಾ ಪೊಲೀಸವರು ಕಾನೂನು ಕೊಟ್ಟವ್ರೆ, ಕಾನೂನು ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರಲ್ಲ. ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರ ಸೇರ್ತಾರೆ ಅಂತಂದ್ರೆ ಯಾರು ಸುಮ್ಮನೆ ಮಾಡಕ್. ಸರ್ ಒಂದು ನಿಮಿಷ, ಇಲ್ಲ ಆ ಥರ ನೀವು ಒಬ್ಬ ಇವರು ಇದ್ದವ್ರು ಅಲ್ಲಿ ಸೇರ್ತಾರೆ ತಪ್ಪೆ. ಆಮೇಲೆ ಸರ್ ಮಾಡಿದ್ರೆ ನಾವು ನಮಗೆ ಪ್ರೂವ್ ಇದೆಯಾ ನೀವು ಹೇಳಿ, ಪ್ರೂವ್ ಇದೆ ನಾನು ಒಪ್ತೀನಿ. ಸರ್ ಸುಮ್ಮನೆ ಗ್ರೂಪಲ್ಲಿ 10 ಜನ ಹೊಡೆದಾಡಿದ್ರೆ 10 ಜನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬಿ ರಿಪೋರ್ಟ್ ಹಾಕಿ ನ್ಯಾಯಾಲಯ ತೀರ್ಮಾನ ಮಾಡಿ. ನಾವ್ಯಾರು ತೀರ್ಮಾನ ಮಾಡೋಕ್ಕೆ ಸರ್? ಅದು ತಾವು ತಮ್ಮ ಅನಿಸಿಕೆಗಳು ಇರ್ತದೆ, ನಮ್ಮ ಅನಿಸಿಕೆಗಳು ಏನೇನೋ ಒಬ್ಬೊಬ್ರು ಗೊತ್ತು. ಯಾಕಂದ್ರೆ ಇವತ್ತು ಈಗ ನೀವು ದರ್ಶನ್ ಅವರಿಗೆ ಅಡ್ವಾನ್ಸ್ ಕೊಟ್ಟಿರ್ತಕ್ಕಂಥ ಒಬ್ಬ ನಿರ್ಮಾಪಕರಾಗಿ ನೀವು ದರ್ಶನ್ ಫೇವರೇ ಮಾತಾಡ್ತೀರಿ. ಸಾರಿ ಕನ್ನಡ ಚಿತ್ರರಂಗದಲ್ಲ, ನಾನು ಭಾರತೀಯ ಚಿತ್ರರಂಗದಲ್ಲಿ ತೆಲುಗು ತಮಿಳಲ್ಲಿ ಅಡ್ವಾನ್ಸ್ ಇದೆ, ಮಲಯಾಳಿ ಅಡ್ವಾನ್ಸ್, ಕನ್ನಡ ಅಡ್ವಾನ್ಸ್ ಇದೆ. ದರ್ಶನ್ ಅಡ್ವಾನ್ಸ್ ಕೊಟ್ಟೆ ಅಂತ ಮಾತಾಡ್ತಾ ಇಲ್ಲ ನಾನು. ನ್ಯಾಯಸ್ಥಾನದಲ್ಲಿ ನನಗೆ ಗೊತ್ತಿದ್ದು ಮಾತಾಡ್ತಿದ್ದೀನಿ. ನಾನು 100% ನ್ಯಾಯ ಒದಗಿಸ್ಕೊಡ್ತದೆ. ದರ್ಶನ್ ಅವ್ರು ಬಂದ್ರೆ ಒದಗಿಸಲ್ಲ ನೀವು ಅನ್ಕೋತೀರಾ? ಇಲ್ಲ, ತುಂಬಾ ಇಲ್ಲ ಸರ್. ಸರ್ ಇವತ್ತು ನಿನ್ನೆ ಯಾವುದೋ ಸತ್ಸಂಗದಲ್ಲಿ 106 ಜನ ಸೋತೋಗ್ಬಿಟ್ರು. ಈಗ ಅವ್ರನ್ನೆಲ್ಲ ಬದುಕಿಸಕ್ಕಾಗುತ್ತಾ ಸರ್? ಸರ್ ತಪ್ಪು ನೋಡಿ, ಇಲ್ಲಿ ತಪ್ಪಾಗಿಲ್ಲ ಅಂತ ಹೇಳ್ತಲ್ಲ, ನಾವು ನೋಡಿಲ್ಲ. ಅಲ್ಲಿ ಯಾರು ಮಾಡೋದು ಗೊತ್ತಿಲ್ಲ. ಸತ್ಸಂಗ 305 ಜನ 100 ಕಾಲು ತುಟ್ಟು ಸೋತೋಗ್ಬಿಟ್ರು. ಆಮೇಲೆ ಬಸ್ಸಲ್ಲೂ ಸೋತು. ಅದೇ ಅನ್ಎಕ್ಸ್ಪೆಕ್ಟೆಡ್ ಸರ್. ಸಿಎಂ ಅವ್ರ ಕಾನೂನು ಪ್ರಕಾರ ಹೇಳ್ತಾರೆ. ನಾವು ನೋಡಿದೀವ ಮೇಡಮ್. ನಾವು ಇಲ್ಲ, ನಾವು ಒಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ದಯವಿಟ್ಟು ನಿಮ್ಮ ಉದ್ದೇಶ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ, ನಿಮ್ಗೆ ಗಮನಕ್ಕಿಲ್ಲ ಅಂದ್ರೆ ಬೇಕಾದ್ರೆ ಕಳಿಸ್ಕೊಡ್ತೀನಿ, ಆಮೇಲೆ ನೋಡಿ ಅದನ್ನ ರಿಮೈಂಡ್ ಕಾಪಿನ. ಆ ಕಾಪಿಯಲ್ಲಿ ಪೊಲೀಸ್ನವರು ಮೆನ್ಷನ್ ಮಾಡಿರುವಂತ ಅಂಶಗಳು ನಿಮ್ಗೆ ಗಮನಕ್ಕಿದೆಯಾ ಸರ್? ಸರ್ ನಾವು ನಿಮ್ಮಷ್ಟು ಸರ್ ಸೆಕ್ಷನ್ ಎಷ್ಟು ಬೇಕಾಗ್ತದೆ ಸರ್. ನ್ಯಾಯಮೂರ್ತಿಗಳಿದ್ದಾರೆ ಸರ್ ಇವ್ರು ಹಾಕೋ ತಕ್ಷಣ ನ್ಯಾಯಮೂರ್ತಿಗಳೆಲ್ಲ ಶಿಕ್ಷಣ ಕೊಡೋಕ್ಕಾಗಲ್ಲ ಸರ್. ನ್ಯಾಯಾಲಯ ತೀರ್ಮಾನ ತಗೊಳ್ತದೆ. ನ್ಯಾಯಾಲಯ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಇಲ್ಲಿ ಸರ್ ಕಾನೂನು ದಯವಿಟ್ಟು ಶಿಕ್ಷೆ ಮಾಡುತ್ತೆ. ತಪ್ಪು ಮಾಡಿದವ್ರಿಗೆ ಎರಡನೇ ಮಾತಿಲ್ಲ, ಶಿಕ್ಷೆ ಆಗಲ್ಲ ಅಂತ. ಶಿಕ್ಷೆ ಆಗುತ್ತೆ ಅಂದರೆ ಇವು ಯಾರು ತೊತ್ತೋದವ್ರಿಗೂ ದಯವಿಟ್ಟು ಒಳ್ಳೇದಾಗುತ್ತೆ ಮಾಡಬೇಕು. ಅವ್ರ ಮನೆಯಿಂದ ಸರ್ ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು, ದರ್ಶನ್ನು ಮಗು ತಗೊಂಡು ಹೋದ ತಕ್ಷಣ ತಪ್ಕೊಂಡು, ಹೌದು ಸ್ವಂತ ಮಗ ಹೋದಾಗ ಇನ್ನೊಬ್ಬ ಮಗು ಗರ್ಭಿಣಿ ಇದೆ ಅಂದೆ. ಅದು ಮಾತಾಡ್ತಾರಲ್ಲ ಅವರು ಅದೇ ಥರ ನಡ್ಕೋಬೇಕು. ಯಾರೋ ಮಾತಾಡೋದು ತನ್ನ ಹೆಂಡತಿ ಇನ್ನೊಬ್ಬ ನಾನು ತಪ್ಕೊಂಡು ಕೂತಿರ್ತಿಲ್ಲ, ಅದು ತಪ್ಪಲ್ವಾ? ಇವರೊಬ್ಬರೇ ಮಾಡಿ ತಪ್ಪು ಎಲ್ಲರಿಂದ ಆಗುತ್ತೆ. ಅದರಿಂದ ದಯವಿಟ್ಟು ಅದನ್ನು ನಾವು ಕಣ್ಣಲ್ಲಿ ನೋಡಿದ್ರೆ ಮಾತಾಡಬಾರ್ದು. ನಾವೇನೇ ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ದಾಖಲೆ ಇದ್ದರೆ ಮಾತ್ರ. ನ್ಯಾಯಾಲಯಕ್ಕೆ ಏನು ಬೇಕು? ದಾಖಲೆ ಬೇಕು. ದಾಖಲೆ ಸರ್ ದರ್ಶನು ನೀವೆಲ್ಲ ಅಂದ್ಕೊಂಡೆ ಕೆಟ್ಟವ್ರಲ್ಲ ಅಂದರೆ ಅವ್ರಿಗೆ ಒಳ್ಳೇದು ಮಾಡಿಕೊಡ್ತಾರೆ. ಒಳ್ಳೇದು ಮಾಡಿದ್ದಾರೆ ಚಿತ್ರರಂಗಕ್ಕೆ. ತುಂಬ 50 ಲಕ್ಷ ಯಾರ ನೀವಂತ ಸರ್ ನಿಮ್ಮನ್ನು ಕೆಲವರು ಹೇಳ್ತಾವ್ರೆ ದರ್ಶನ್ ಅವ್ರಿಗೆ ಹಂಗಾಗ್ಬಿಡ್ತದೆ, ಶಿಕ್ಷೆ ಆಗ್ಬಿಡ್ತದೆ. ಏತ್ಗಾಗುತ್ತೆ ಸರ್? ಅವ್ರು 8ನೇ ಸ್ಥಾನದಲ್ಲಿ ಇದ್ರೆ 7ನೇ ಸ್ಥಾನ 7ನೇ ಸ್ಥಾನ ಅದೇನೋ ನಮಗೆ ಗೊತ್ತಿಲ್ಲ. ನಮಗೆ ನೋಡ್ದಂಗೆ ದರ್ಶನ್ ಒಳ್ಳೇದು ಮಾಡಿದ್ರೆ. ಒಳ್ಳೆ ಸ್ನೇಹಜೀವಿ, ಕೆಲವು ಸ್ನೇಹಿತ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಚಿತ್ರರಂಗ ಒಳ್ಳೇದಾಗಬೇಕು. ಒಂದು ಮಾಹಿತಿ